ಹಾಯ್ ಸ್ನೇಹಿತರೆ, ಎಲ್ರಿಗೂ ನಂದೊಂದು ದೊಡ್ಡ ನಮಸ್ಕಾರ. ನಿನ್ನೆ ಅಷ್ಟೇ ಬೆಂಗಳೂರಿಂದ ಧರ್ಮಸ್ಥಳಕ್ಕೆ ನನ್ನ ಪಾದಾರ್ಪಣೆಯನ್ನು ಮಾಡಿದ್ದೇನೆ. ಸೊ ಪಾದಾರ್ಪಣೆ ಮಾಡ್ತಾ ಮಾಡ್ತಾ ಭಾಳ ಡೆವಲಪ್ಮೆಂಟ್ಸು ಕೆಲವು ಬೆಂಗಳೂರಲ್ಲೂ ಆಗಿದೆ ಆ್ಯಂಡ್ ಮಂಗಳೂರಲ್ಲಿ ನಿಮ್ಗೆಲ್ರಿಗೂ ಗೊತ್ತಿರುವಂತೆ ಹಲವು ಡೆವಲಪ್ಮೆಂಟ್ಸ್ ಆಗಿದೆ. ನಾನು ಈ ಹಿಂದೆ 2022ರಲ್ಲಿ ಒಂದು ವಿಚಾರ ಏನು ಸೌಜನ್ಯ ಪ್ರಕರಣ ಇತ್ತು ಅದ್ರ ಬಗ್ಗೆ ಭಾಳ ಕೂಲಂಕುಷವಾಗಿ ಮಾತನಾಡಿದ್ದೆ. ಆ ಒಂದು ಕೂಲಂಕುಷವಾಗಿ ಮಾತನಾಡಿ ಆದಮೇಲೆ ನನಗೆ ಒಂದು ಸತಿ ಕೋರ್ಟಿಂದ ಆರ್ಡರ್ ಸಹ ಬಂದಿತ್ತು. ಏನಂತಂದರೆ ಈ ಒಂದು ಏನು ದೇವಮಾನವ ಅಂತಿದ್ದಾರೆ ಅವರ ನೀವು ಹೆಸರನ್ನು ತೆಗೆಯುವಂತಿಲ್ಲ, ಆ ವಿಡಿಯೋನ ಡಿಲೀಟ್ ಮಾಡಬೇಕು ಅಂತ ಅನ್ನೋ ಒಂದು ವಿಚಾರ ಬಂದಿತ್ತು. ಇದು ಕೋರ್ಟಿಗೆ ನಾವು ಯಾವಾಗಲೂ ತಲೆಬಾಗಲೇಬೇಕು. ಆ ಕಾರಣದಿಂದ ನಾನು ಆ ವಿಡಿಯೋನ ಸಹ ತೆಗೆದಿದ್ದೆ. ಅದಾದಮೇಲೆ ಈಗ ಆಲ್ರೆಡಿ ಕೋರ್ಟ್ ಅದರ ಎಲ್ಲ ಒಂದು ಸ್ಟೇಗಳನ್ನು ಸ್ಲ್ಯಾಶ್ ಮಾಡಿದೆ. ಸ್ಲ್ಯಾಶ್ ಮಾಡಾದ್ಮೇಲೆ ಈಗ ಆಲ್ರೆಡಿ ಕೆಲವು ಯೂಟ್ಯೂಬರ್ಸ್ಗಳು ಇದರ ಬಗ್ಗೆ ಧ್ವನಿ ಎತ್ತಬೇಕು ಅನ್ನುವಂಥ ಒಂದು ನಿರ್ಧಾರವನ್ನು ತಗೊಂಡು ಒಂದಿಷ್ಟು ಜನ ಧ್ವನಿ ಎತ್ತಲಿಕ್ಕೆ ಅಂತ ಮೊನ್ನೆ ಹೋಗಿದ್ರು. ಅದರಲ್ಲಿ ಒಂದಿಷ್ಟು ಜನ ಕಾಂಜಿ ಪಿಂಜಿ ತುಕಾಲಿ ಯೂಟ್ಯೂಬರ್ಸ್ಗಳು ಸಹ ಅಲ್ಲ, ಯೂಟ್ಯೂಬರ್ಸ್ಗಿಂತ ಅವರು ರೀಲ್ಸ್ ಕ್ರಿಯೇಟರ್ಸ್, ಕಾಂಟೆಂಟ್ ಕ್ರಿಯೇಟರ್ಸ್ ಅನ್ಬೋದು, ಅಂಥವ್ರು ಇದ್ದಾರೆ. ಅಂಥವರಿಂದ ಕೆಲವು ನಿಜವಾಗ್ಲೂ ಹೋರಾಟ ಮಾಡಿ ಅದ್ರ ಬಗ್ಗೆ ಇನ್ವೆಸ್ಟಿಗೇಷನ್ ಮಾಡ್ತಾ ಇರುವಂಥ ಕೆಲವು ಚಾನಲ್ಗಳಿಗೆ ಭಾಳ ಬೇಸರ ಇದು. ಯಾಕಂದರೆ ಕೆಲವರು ಇನ್ವೆಸ್ಟಿಗೇಟಿವ್ ಜರ್ನಲಿಸಮ್ ಅನ್ನೋದಕ್ಕೆ ಇಳಿದಿದ್ದಾರೆ, ವಿಚ್ ಇಸ್ ಅ ವೆರಿ ಗುಡ್ ಡೆವಲಪ್ಮೆಂಟ್ ಇವತ್ತು ಸಮಾಜದಲ್ಲಿ. ಇವತ್ತು ಬೇಸರ ಏನು ಅಂತಂದರೆ, ಇವತ್ತೇನು ನಾವು ಪೊಲಿಟಿಕ್ಸಲ್ಲಿ ನೋಡ್ತೀವಲ್ಲ, ಈಗ ಒಂದು ಎಲೆಕ್ಷನ್ ಬಂದಾಗ ಒಂದಿಷ್ಟು ಟಿ ವಿ ಚಾನಲ್ಗಳು ಒಂದು ಪಾರ್ಟಿ, ಯಾಕಂದರೆ ಅವ್ರಿಗಿಷ್ಟು ಫಂಡ್ ಹೋಗಿರುತ್ತೆ. ಇನ್ನೊಂದಿಷ್ಟು ಟಿ ವಿ ಚಾನಲ್ಗಳು ಇನ್ನೊಂದು ಪಾರ್ಟಿ, ಅವ್ರಿಗೆ ಇನ್ನೊಂದಿಷ್ಟು ಫಂಡ್ ಹೋಗಿರುತ್ತೆ. ಆಲ್ಮೋಸ್ಟ್ ಕೆಲವು ಟಿ ವಿ ಚಾನಲನ್ನು ನಡೆಸುವಂಥ ಸ್ಲೀಪಿಂಗ್ ಪಾರ್ಟ್ನರ್ಸ್ ಅಥವಾ ಸ್ಲೀಪಿಂಗ್ ಓನರ್ಸೇ ನಿಜವಾಗ್ಲೂ ಪೊಲಿಟಿಷಿಯನ್ಸ್. ಇದು ನಿಮ್ಮೆಲ್ರಿಗೂ ಗೊತ್ತಿದೆ, ಯಾವ್ಯಾವ ಚಾನಲು ಯಾವ್ಯಾವ ಪಾರ್ಟಿ ಅನ್ನೋದು ಗೊತ್ತಿದೆ. ಓಕೆ, ಸೊ ಅದರಿಂದ ನಾವು ಇವತ್ತು ಯಾವ ಚಾನಲನ್ನು ನಾವು ಫಾಲೋ ಮಾಡ್ತೀವಿ ಅಲ್ಲಿ ನಾವು ಮೊರೆ ಹೋಗ್ತಾ ಇದ್ದೀವಿ. ಈವನ್ ವೋಟ್ ಹಾಕ್ಬೇಕಾದ್ರೆ ಅದಕ್ಕೆ ಪ್ರಜಾಕೀಯ ಅಂತ ಒಳ್ಳೊಳ್ಳೆ ಪಾರ್ಟಿಗಳು ಇವತ್ತು ಬಂದಾಗ ಅವ್ರಿಗೆ ಸಪೋರ್ಟ್ ಸಿಗ್ತಿಲ್ಲ, ಬೇಸರದ ಸಂಗತಿ ಅದಿರಲಿ. ಬಟ್ ಇವತ್ತು ಈ ಧರ್ಮಸ್ಥಳ ಕೇಸಿಗೆ ಬಂದಾಗ ಇಲ್ಲೂ ಸಹ ಇವತ್ತು ಏನಾಗ್ತಾ ಇದೆ ಅಂತಂದರೆ ಇದೊಂದು ಪೊಲಿಟಿಕಲ್ ರಾಜಕೀಯ ಗೇಮ್ ಅನ್ನೋ ರೀತಿನೇ ಆಗ್ತಿದೆ. ಯಾಕಂತಂದರೆ ಕೆಲವು ಚಾನಲ್ಸ್ಗಳನ್ನು, ಎಸ್ಪೆಷಲಿ ಒಂದು ಸ್ಯಾಟಲೈಟ್ ಚಾನಲ್ ಅಂತ ತೊಗೊಂಡ್ರೆ ಎಲ್ಲ ಸ್ಯಾಟಲೈಟ್ ಚಾನಲ್ಗಳನ್ನು ಈ ಧರ್ಮಾಧಿಕಾರಿಗಳು ಕೊಂಡ್ಕೊಬಿಟ್ಟಿದ್ದಾರೆ, ದೇವಮಾನವ ಕೊಂಡ್ಕೊಬಿಟ್ಟಿದ್ದಾರೆ ಅನ್ನೋದು ನನಗೆ ರಿಯಲೈಸ್ ಆಗ್ತಿದೆ. ಯಾಕಂದರೆ